ಸಮಯ ಸಾರ ಪರಮಾನಂದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ದಿಶಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 9ನೇ ಕಲಶಿದೆ. च्छा स्वयमुच्चलन्ति यदिमा संवेदनव्यक्तयो निष्ठिताखिलभावमण्डलरस प्राभारमत्ता इव यस्याभिन्नरसः स एष भगवान् एकोऽप्यनेकी भवन् वल्गत्युत्कलिकाभिरद्भुतनिधिः चैतन्यरत्नाकरः. ಸಾಗರವು ಯಾವ ಪ್ರಕಾರ ಸಾಗರವು ಏಕವಿದೆ, ತರಂಗಾವಳಿಯಿಂದ ಅನೇಕವಿದೆ. ಸಾಗರದ ಪಕ್ಷದಲ್ಲಿ ತರಂಗಾವಳಿ, ಜೀವದ ಪಕ್ಷದಲ್ಲಿ ಒಂದು ಜ್ಞಾನಗುಣದ ಮತಿಜ್ಞಾನ, ಶ್ರುತಜ್ಞಾನ ಇತ್ಯಾದಿ ಅನೇಕ ಭೇದಗಳು. ಅವುಗಳ ಮೂಲಕ ತನ್ನ ಸಾಮರ್ಥ್ಯದಿಂದ ಅನಾದಿ ಕಾಲದಿಂದಲೂ ಪರಿಣಮಿಸುತ್ತಿದೆ. ಹೇಗಿದೆ? ಅಭಿನ್ನ ರಸ. ಎಷ್ಟು ಪರ್ಯಾಯಗಳಿವೆ, ಅವುಗಳಿಂದ ಭಿನ್ನ ಸತ್ತ ಇಲ್ಲ, ಒಂದೇ ಸತ್ವವಿದೆ. ಮತ್ತೆ ಹೇಗಿದೆ? ಭಗವಾನ್ ಜ್ಞಾನ, ದರ್ಶನ, ಸುಖ, ವೀರ್ಯ ಇತ್ಯಾದಿ ಅನೇಕ ಗುಣಗಳಿಂದ ವಿರಾಜಮಾನವಿದೆ. ಮತ್ತೆ ಹೇಗಿದೆ? ಏಕಃ ಅಪಿ ಅನೇಕೀ ಭವನ್. ಏಕಃ ಅಪಿ ಸತ್ತಾಸ್ವರೂಪದಿಂದ ಒಂದು ಇದ್ದರೂ ಅನೇಕೀ ಭವನ್ ಅಂಶಭೇದ ಮಾಡಿದ ಮೇಲೆ ಅನೇಕವಿದೆ. ಮತ್ತೆ ಹೇಗಿದೆ? ಅದ್ಭುತ ನಿಧಿಹಿ. ಅದ್ಭುತ ಅನಂತ ಕಾಲದವರೆಗೆ 4 ಗತಿಗಳಲ್ಲಿ ಸುತ್ತುತ್ತ ಯಾವ ಸುಖವನ್ನು ಎಲ್ಲಿಯೂ ಪಡೆಯಲಿಲ್ಲ ಅಂಥ ಸುಖದ ನಿಧಿ, ನಿಧಾನವಿದೆ. ಇಲ್ಲಿ ಯಾವ ಏಕರೂಪದ ಸ್ವಭಾವ ಇದೆ, ಸಾಗರ ಸದೃಶ ಇರುವಂಥ ಚೈತನ್ಯ ಆತ್ಮನ ಒಂದು ತ್ರಿಕಾಲಿ ಸ್ವಭಾವ ಏನಿದೆ, ದ್ರವ್ಯಾರ್ಥಿಕನಯದಿಂದ ಏಕರೂಪ ಏನಿದೆ, ಅದರ ಮಹಿಮೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಆದರೆ ಆ ತೋರಿಸಿಕೊಡುವುದರೊಳಗೆ ಅನ್ಯ ಯಾವುದರದ್ದು ಸಹಾಯ ತಗೊಂಡಿಲ್ಲ. ಆದರೆ ಅದರದೇ ಆದಂಥ ಅನೇಕ ರೂಪ ಏನಿದೆಯಲ್ಲ, ಅದರ ಮಾಧ್ಯಮದಿಂದ ತೋರಿಸಿಕೊಡ್ತಾ ಇದ್ದಾರೆ. ಅದೇ ಇಲ್ಲಿ ಒಂದು ಅದ್ಭುತವಾದಂಥ ಸಿದ್ಧಾಂತ ಎದ್ದು ನಿಲ್ಲುತ್ತಿದೆ. ಏನದ ಅಂತಂದ್ರೆ, ಜೀವನಿಗೆ ತನ್ನ ಪರಿಚಯವನ್ನು ತನ್ನ ಅವಸ್ಥೆಯಿಂದ ಮಾಡಿಕೊಳ್ಳುತ್ತಿದೆ. ತನ್ನ ಅವಸ್ಥೆಯ ಉಪಯೋಗ ಒಂದು ತನ್ನ ಪರಿಚಯ ಮಾಡಿಕೊಳ್ಳುವ ಸಲುವಾಗಿಯೇ ಇದೆ. ಯಾವ ಜ್ಞಾನದ ಪ್ರಕಟತೆ ಇದೆ, ಯಾವ ಚೈತನ್ಯ ಸಾಮರ್ಥ್ಯದ ಪ್ರಕಟತೆ ಇದೆ, ಯಾವ ವ್ಯಕ್ತ ರೂಪದಿಂದ ಕಾರ್ಯ ಮಾಡುವಂಥ ಚೈತನ್ಯ ಇದೆ, ಅದರ ಉಪಯೋಗ ಬರೀ ತನ್ನ ದ್ರವ್ಯಾರ್ಥಿಕನಯದ ಯಾವ ಏಕರೂಪ ಸ್ವಭಾವ ಇದೆಯೋ ಅದರ ಪರಿಚಯ ಮಾಡಿಕೊಳ್ಳುವ ಸಲುವಾಗಿಯೇ ಇದೆ. ಬಹಳ ಮಹತ್ವಪೂರ್ಣವಾದಂಥ ಮಾತು. ಮತ್ತೆ ಹೇಗಿದೆ ಅಂತ ಹೇಳಿ ಕೇಳಿದ್ರೆ, ಯಾವುದು ಹೇಗಿದೆ?
ಆ ಏಕ ಸ್ವಭಾವ ಏನಿದೆಯಲ್ಲ, ದ್ರವ್ಯಾರ್ಥಿಕ ನಯದ ವಿಷಯಭೂತ ವಸ್ತು ಏನಿದೆಯಲ್ಲ, ಅದು ಹೇಗಿದೆ ಹೇಗಿದೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನು ಅದರದೇ ಆದಂಥ ಅವಸ್ಥೆಯ ಮೂಲಕ ಪರಿಚಯ ಮಾಡಿಸ್ತಾ ಇದ್ದಾರೆ. ನಾವು ಯಾವುದರ ಮೂಲಕ ಮಾಡಿಕೊಳ್ತಾ ಇದ್ದೇವೆ? ಆಗಮದ ಮೂಲಕ, ಗುರುವಿನ ಉಪದೇಶದ ಮೂಲಕ, ಭಗವಂತನ ಮೂಲಕ ಆಗುವುದಿಲ್ಲ. ಯಾವುದರ ಪರಿಚಯ ಮಾಡಿಕೊಳ್ಳೋದಿದೆಯೋ ಅದರ ಪರಿಚಯ, ಅದರೊಂದಿಗೆ ಅಭೇದ ಯಾವುದಿದೆಯೋ ಅದರ ಮೂಲಕನೇ ಆಗುವುದ್ರಿ. ಸಕ್ಕರೆಯ ಪರಿಚಯ ಯಾವುದರ ಮೂಲಕ ಆಗ್ತಿದೆ? ಅದರ ಜೊತೆಗೆ ಅಭೇದ ಇದೆಯಲ್ಲ, ಅದ ಸಕ್ಕರೆಯ ಪರಿಚಯ ಶಬ್ದದ ಮೂಲಕ, ವ್ಯಾಖ್ಯಾನದ ಮೂಲಕ, ಅಥವಾ ಅದನ್ನು ಇರಿಸಿರುವಂಥ ಏನು ಡಬ್ಬ ಮೊದಲಾದವು ಇದಾವಲ್ಲ, ಚೀಲ ಏನಿದೆಯೋ ಅದರ ಮೂಲಕ ಆಗುವುದಿಲ್ಲ. ಆದ್ರೆ ಆ ಡಬ್ಬಿ ಅಥವಾ ಚೀಲ ಏನಿದೆ ಅದು ಸಕ್ಕರೆಯ ಮಾಧ್ಯಮದಿಂದ ಗುರುತಿಸಲ್ಪಡ್ತಿದೆ. ಸಕ್ಕರೆ ಮಾಧ್ಯಮದಿಂದ ಇದನ್ನು ಸಕ್ಕರೆ ಡಬ್ಬಿ, ಇದನ್ನು ಸಕ್ಕರೆ ಚೀಲ ಅಂಥೇಳಿ ಹೇಳ್ತೇವೆ. ಪರಿಚಯ ಯಾರ್ದಾಯಿತು? ಪರಿಚಯ ಯಾವುದರದ್ದು? ಸಕ್ಕರೆಯ ಮೂಲಕ ಅದೇನು ಹೊರಗಡೆ ಕಾಣಿಸ್ತಾ ಇದೆ ಅಲ್ಲ, ಡಬ್ಬಿ ಅಥವಾ ಚೀಲದ ಪರಿಚಯ. ಚೀಲ ಅಂತೂ ಸಕ್ಕರೆ ಇಲ್ಲ, ಡಬ್ಬಿ ಅಂತೂ ಸಕ್ಕರೆ ಇಲ್ಲ, ಹಾಲಿನ ಗ್ಲಾಸ್, ತುಪ್ಪದ ಗ್ಲಾಸ್, ಇವೆಲ್ಲ ನೋಡ್ರಿ. ಪರಿಚಯ ಯಾವುದರ ಮೂಲಕ ಯಾವುದರದ ಆಗಬೇಕು, ಅದರ ವಿರುದ್ಧವಾಗಿ ನಾವು ಪರಿಚಯ ಅನ್ಯದ ಮೂಲಕ ಇದರದ್ದು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಏನು ಹೇಳಿದ್ರು? ಹೇಗಿದೆ ಆ ಆತ್ಮ, ಹೇಗಿದ್ದಾನೆ, ಅಥವಾ ಚೈತನ್ಯ ಸ್ವಭಾವ ಹೇಗಿದೆ, ಅಥವಾ ದ್ರವ್ಯಾರ್ಥಿಕ ನಯದಿಂದ ಯಾವುದು ಏಕ ಇದೆಯೋ ಅದು ಎಂಥದ್ದಿದೆ, ಹೇಗಿದೆ, ಹೇಗಿದೆ ಅದ? ಅರೆ, ಇಲ್ಲಿ ನೇರವಾಗಿ ದ್ರವ್ಯಾರ್ಥಿಕ ನಯದ ವಿಷಯ ಯಾವುದು ಏಕ ಇದೆಯೋ ಅದು ಎಂಥದ್ದಿದೆ ಅಂಥೇಳಿ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಇದೆ. ಪರ್ಯಾಯಾರ್ಥಿಕ ನಯದಿಂದ ಅನೇಕ ರೂಪವಾಗಿ ಯಾವುದು ಕಂಡು ಬರ್ತಾ ಇದೆಯೋ ಅದುವೇ ಅದೇ. ಅನೇಕ ರೂಪವಾಗಿ ಯಾವುದು ಕಂಡು ಬರ್ತಾ ಇದೆ, ಯಾವುದು ಕಂಡು ಬರ್ತಾ ಇದೆ? ರಾಗ ರೂಪವಾಗಿ ಯಾವುದು ಕಂಡು ಬರ್ತಾ ಇದೆ, ಮತಿಜ್ಞಾನ ರೂಪವಾಗಿ ಯಾವುದು ಕಂಡು ಬರ್ತಾ ಇದೆ, ವೀತರಾಗ ರೂಪವಾಗಿ ಯಾವುದು ಕಂಡು ಬರ್ತಾ ಇದೆ, ಕೇವಲ ಜ್ಞಾನ ರೂಪವಾಗಿ ಯಾವುದು ಕಂಡು ಬರ್ತಾ ಇದೆ, ಯಾವುದು ಕಂಡು ಬರ್ತಾ ಇದೆ? ಜೀವರೇ. ಯಾವುದು ಏಕಿದೆಯೋ ಅದು ಕಂಡು ಬರ್ತಾ ಇದೆ. ಹಾಗಾದ್ರೆ ಕೇವಲ ಜ್ಞಾನದ ಮೂಲಕ, ವೀತರಾಗತೆಯ ಮೂಲಕ, ಮತಿಜ್ಞಾನದ ಮೂಲಕ, ರಾಗದ ಮೂಲಕ ಯಾರ್ದ ಪರಿಚಯ ಮಾಡಿಕೊಳ್ಳೋದು ಅನಿವಾರ್ಯ ಇದೆ, ಅವಶ್ಯಕ ಇದೆ? ಜೀವದ. ನೋಡ್ರಿ, ಸ್ವಭಾವದ ಪ್ರಕಟತೆ ಅಲ್ಪ ಇರಲಿ, ಅಧಿಕ ಇರಲಿ, ಅಥವಾ ಪೂರ್ಣ ಇರಲಿ, ಸ್ವಭಾವ ವಿರುದ್ಧ ರೂಪದಿಂದ ಕಂಡು ಬರ್ತಾ ಇರಲಿ, ಅಥವಾ ಸ್ವಭಾವ ಹೇಗಿದೆಯೋ ಹಾಗೆ ಕಂಡು ಬರ್ತಾ ಇರಲಿ, ಆ ಕಂಡು ಬರ್ತಾ ಇರೋದು ಯಾವುದಿದೆ ರೀ? ಸ್ವಭಾವ. ವಿಷಯ ಸೂಕ್ಷ್ಮ ಇದೆ, ನಿರ್ಜರ ಆಗಬೇಕಾಯಿತು. ಜೀವನಿಗೆ ನಿರಾಕುಲವಾದಂಥ ಸ್ವಾಧೀನ ಶಾಶ್ವತ ಸುಖ ಲಭಿಸಬೇಕಾಯಿತು ಅಂತಂದ್ರೆ ಕಾರ್ಯ ಸೂಕ್ಷ್ಮದೊಳಗೆ ನಡೀತಿದೆ, ಸೂಕ್ಷ್ಮ ರೂಪದಿಂದ ನಡೀತಿದೆ.
ಅದರ ಹೆಸರು ನಿರ್ಜರ ಇದೆ. ಆ ನಿರ್ಜರೆ ಆ ಎರಡರ ಮಧ್ಯದೊಳಗೆ ಆಗುವಂಥ ಕಾರ್ಯ ಇದೆ. ಯಾವ ಎರಡ? ಏಕರೂಪ ಮತ್ತು ಅನೇಕ. ಅದನ್ನು ಬಿಟ್ಟು ನಿರ್ಜರೆಯ ಅನ್ಯದ ಮೂಲಕ ಆಗೋದನೇ ಇಲ್ಲ. ಅನ್ಯದ ಮಾಧ್ಯಮದಿಂದ ಮಾಡುವಂಥ ಯಾವುದೇ ಕಾರ್ಯದ ಕಾರಣವಾಗಿ ಜೀವನಿಗೆ ಸುಖದ ಪ್ರಾಪ್ತಿ ಅಥವಾ ಮೋಕ್ಷದ ಪ್ರಾಪ್ತಿ ಆಗೋ ಸಾಧ್ಯ. ಎರಡರ ಮಧ್ಯದೊಳಗನ ಎರಡಕ್ಕನ ಏಕಾಂತ ಅಂತಾರೆ. ಎರಡಿರ್ಬೇಕಾಗ್ತಿದೆ, ಒಂದೇ ಇದ್ರೆ ಏಕಾಂತ ಆಗುವುದಿಲ್ಲ. ಏಕಾಂತದೊಳಗೆ ವಿಚಾರ ಮಾಡೋದು ಅಂದ್ರೆ ಎರಡದವ ಅಥವಾ ಇಲ್ರಿ ಅಲ್ಲಿ ವಸ್ತು ಎರಡದವ. ಹಾಗಾದ್ರೆ ಇಲ್ಲಿ ಎರಡಿರ್ಬೇಕಾಗ್ತಿದೆ. ಎರಡೇ ಇದಾವೆ, ವಸ್ತುವಿನೊಳಗಿರುವ ಅಂಶ ಎರಡೇ. ಯಾವ? ಒಂದು ಏಕತೆ, ಇನ್ನೊಂದು ಅನೇಕತೆ. ಅನೇಕ ರೂಪದಿಂದ ಯಾವುದು ಪರಿಣಾಮನ ಮಾಡ್ತಿದೆ? ಯಾವುದು ಏಕಿದೆಯೋ ಅದು. ಅನೇಕ ರೂಪ ಯಾವುದರದ ಸಿದ್ಧಿ ಮಾಡ್ತಿದೆ? ಯಾವುದು ಏಕರೂಪ ಇದೆಯೋ ಅದರದ್ದು. ಯಾವುದು ಏಕರೂಪ ಇದೆಯೋ, ಏಕವೇ ಇದೆಯೋ ಅದರದ ಪರಿಚಯ ಅನೇಕತೆ ಇಲ್ಲದ ವಿನಃ ಆಗೋದನ ಸಾಧ್ಯ ಇಲ್ಲ. ಅರೆ, ಈ ಮತಿಜ್ಞಾನ ರೂಪದ ಪರ್ಯಾಯ, ಈ ವಿಭಾಗ ರೂಪದ ಪರ್ಯಾಯ, ಇವು ಜೀವದ್ದು ಅದಾವ. ಹಾಗಾದ್ರೆ ಪರಿಚಯ ಯಾರ್ದು? ಅಸ್ತಿತ್ವ ಯಾರ್ದು? ಮಹಿಮಾ ಯಾರ್ದು? ಜೀವದ್ದು. ವಿಭಾಗ ಮತಿಜ್ಞಾನ. ಅರೆ, ಇನ್ನೂ ಹೊರಗೆ ಬಂದ್ರೆ ಸಂಸಾರ, ದುಃಖದ ಅನುಭವ, ಸುಖದ ಅನುಭವ. ಅರೆ, ಹೇಳಿದ್ರಲ್ಲ ಹಿಂದಿನ ಕಲಶದೊಳಗ 4 ಗತಿಗಳ ರೂಪದ ಕಾರ್ಯ ಏನಿದೆ ಅದು ಕರ್ಮದ ಸಂಯೋಗದಿಂದಾಗಿದೆ, ಅದರ ಜೀವದ್ದಿದೆಪ್ಪ. ಅರೆ, ಗತಿಗಳ ಮಾಧ್ಯಮದಿಂದ ಹೇಳಿದರನು, ವಿಭಾಗದ ಮಾಧ್ಯಮದಿಂದ ಹೇಳಿದರನು, ಸುಖ ದುಃಖದ ಮಾಧ್ಯಮದಿಂದ ಹೇಳಿದ್ರನು ಓರ್ವ ಜೀವನ ಕಥೆಯನ್ನು ಹೇಳುತ್ತಿದ್ದಾರೆ. ಅದಕ್ಕೆ ಹೇಳಿದರು, ಇಲ್ಲಿಯವರೆಗೆ ಯಾವನ ಸ್ವರೂಪ ಹೇಳಿದೆ ಮತ್ತು ಮುಂದೆ ಕೂಡ ಹೇಳೋದಿದೆ. ಇದು ಇಲ್ಲಿ ಮುಗಿದಿಲ್ಲರೆ, ಮೋಕ್ಷ ಪ್ರಾಪ್ತ ಆದ ನಂತರ ಇರ್ತಿದೆ ಅಂದರೆ. ಅರೇ, ಈ ಮಧ್ಯ ಲೋಕದೊಳಗ ಅಥವಾ 3 ಲೋಕದೊಳಗ ಎಲ್ಲೆಲ್ಲಿ ಜೀವಗಳಿದ್ದಾರೋ, ಎಲ್ಲೆಲ್ಲಿ ಜೀವರುಗಳಿಗೆ ತಿಳಿಯುವಂಥ ಸಾಮರ್ಥ್ಯ ಪ್ರಗಟ ಇದೆಯೋ, ಅಲ್ಲಲ್ಲಿ ಜೀವರುಗಳಿಗೆ ಆ ಜೀವದ ಏಕ ಮತ್ತು ಅನೇಕವಿರುವಂಥ ಸ್ವಭಾವದ ನಿರೂಪಣೆಯನ್ನೇ ಜ್ಞಾನಿ ಗುರುಗಳು ಮಾಡ್ತಾ ಇರೋರು. ಜ್ಞಾನಿ ಗುರುಗಳು ಯಾವ ಕಾಲದೊಳಗನೂ ಇರೋರ, ಜ್ಞಾನಿ ಗುರುಗಳ ಕಥನ ಅದರದ್ದೇ ಮಾಡವರ. ಅದನ್ನು ಕೇಳುವಂತಹ ಜೀವರುಗಳು ಕೂಡ ಯಾವ ಕಾಲದೊಳಗನೂ ಇರೋರು. ಬೇರೆ ಯಾವುದರದ ಚರ್ಚೆ ಇಲ್ಲವೇ ಇಲ್ಲ. ಇನ್ನು ನಾವು ಸ್ವಲ್ಪ ಈಗ ಹೇಳಿತಲ್ಲ, ಅರ್ಥ ಸಮಯ ಮತ್ತು ಜ್ಞಾನ ಸಮಯ. ಅರ್ಥ ಸಮಯ ಮತ್ತು ಜ್ಞಾನ ಸಮಯ 2 ಬಂತಿಲ್ಲಿ. ಅರ್ಥ ಸಮಯ ಯಾವುದು ಏಕಿದೆಯೋ ದ್ರವ್ಯಾರ್ಥಿಕನೆಯದ ವಿಷಯ ಅದು ಅರ್ಥ ಸಮಯ ಇದೆ. ಯಾವುದ ಅನೇಕ ಇದೆಯೋ ಪರ್ಯಾಯಾರ್ಥಿಕ ನಯದ ವಿಷಯ ಅದು ಜ್ಞಾನ ಸಮಯ ಇದೆ. ಹಾಗಾದ್ರೆ ಇದು 2 ಬಿಟ್ಟ ಶಬ್ದ ಸಮಯದ ಕೆಲಸ ಮತ್ತೆ ಬೇರೆ ಏನಿದೆ? ಈ 2 ಬಿಟ್ಟ ಶಬ್ದ ಸಮಯದ ಕೆಲಸ ಮತ್ತೆ ಬೇರೆ ಏನಿದೆ ರೀ? ಬೇರೆ ಏನು ಇಲ್ಲವೇ ಇಲ್ಲ. ಲೋಕದೊಳಗ ಅದೇ ಹೋದ್ರ ಬಹಳ ವಿಸ್ತಾರ ಇದೆ ರೀ. ಲೋಕದೊಳಗ ಭಾಷಾ ವರ್ಗಣಗಳ ಇರೋದನ್ನ ಜೀವದ ಸಲುವಾಗಿ. ಜೀವನಿಗೆ ಆ ಯಾವ ಜೀವದ 2 ಪ್ರಕಾರದ ಸ್ವಭಾವ ಇದೆಯಲ್ಲ, ಅದರದ ನಿರೂಪಣೆ ಮಾಡುವ ಸಲುವಾಗಿ ನಾವು ಶಬ್ದ ರೂಪ ಆಗ್ತಾವ್ರಿ. ಬೇರೆ ಏನು ಕೆಲಸ ಇದೆ?
ಅವುಗಳದ್ದು ಪ್ರಯೋಜನ ಬೇರೆ ಏನಿದೆ. ಇನ್ನು ಅದೇ ರೀತಿ ವಿಚಾರ ತಾವು ಮಾಡೋದು. ಆಹಾರ ವರ್ಗನ ಶರೀರ ರೂಪ ಆಗ್ತಾವೆ, ಕಾರ್ಮಣ ವರ್ಗನ ಕರ್ಮ ರೂಪ ಆಗ್ತವೆ, ಮನೋವರ್ಗನ ಮನಸ್ಸಿನ ರಚನೆ ಮಾಡ್ತಿದೆ. ಇವುಗಳದ್ದೆಲ್ಲ ಕೂಡ ಕಾರ್ಯ ಯಾವುದರ ಸಲುವಾಗಿ ಇದೆ? ಅರೆ, ತಿಳಿಯುವಂಥ ಜೀವನಿಗೆ ತನ್ನ ಏಕ ಮತ್ತು ಅನೇಕ ಸ್ವಭಾವದ ಯಾವ ಇರುವಿಕೆ ಇದೆ ಅದನ್ನು ತಿಳಿಸಿಕೊಡುವುದೇ ಇದೆ. ಆಹಾರ ವರ್ಗನಾದ್ದು ಕೂಡ, ಕಾರ್ಮಣ ವರ್ಗನಾದ್ದು ಕೂಡ, ಮನೋವರ್ಗನಾದ್ದು ಕೂಡ ಮನಸ್ಸಿನ ರಚನೆ ಯಾವುದರಿಂದಾಗಿದೆ? ಉದ್ಗಲ ಮನೋವರ್ಗಣಗಳಿಂದ. ಯಾವುದರ ಸಲುವಾಗಿ ಆಗಿದೆ? ಜೀವದ ಚೈತನ್ಯ ವಿಕಾಸ, ಜೀವದ ಏಕ ಮತ್ತು ಅನೇಕ ಸ್ವರೂಪವನ್ನು ತಿಳಿಯುವ ಸಲುವಾಗಿ ಮಾಧ್ಯಮ ಅಂಥೇಳಿ ಅವುಗಳದ್ದು ರಚನೆಯಾಗಿದೆ. ಮನೋವರ್ಗಣಗಳ ಮನಸ್ವರೂಪದಿಂದ ರಚನೆಯಾಗಿದ್ದಾವೆ. ಅರೆ, ಈ ಲೋಕದೊಳಗೆ ಏನಿದೆ ಇರಲಿ ಅದೆಲ್ಲವೂ ಜೀವದ ಸಲುವಾಗಿದೆ, ಜೀವದ ಸ್ವರೂಪವನ್ನು ದಿಗ್ದರ್ಶನ ಮಾಡುವ ಸಲುವಾಗಿದೆ. ಮನೆಯಲ್ಲಿ ಏನೇನು ಪದಾರ್ಥಗಳದವ್ರಲ್ಲ ಅವು ಯಾವುದರ ಸಲುವಾಗಿ ಅದಾವ್ರಿ? ಯಾವ್ಯಾವ ಪದಾರ್ಥಗಳನ್ನು ನಾವು ಸಂಗ್ರಹ ಮಾಡಿದ್ದೇವಲ್ಲ ಅವು ಯಾವುದರ ಸಲುವಾಗಿ ಅದಾವ? ನಮ್ಮ ಸಲುವಾಗಿ ಏನಲ್ಲ? ಹೌದು ಅಥವಾ ಇಲ್ರಿ? ಯಾವ್ಯಾವ ಪದಾರ್ಥಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ, ಅದು ಬಟ್ಟೆ ಇರಲಿ, ಪಾತ್ರೆ ಇರಲಿ, ಆಹಾರ ಸಾಮಗ್ರಿ ಇರಲಿ, ಮಸಾಲೆ ಸಾಮಗ್ರಿ ಇರಲಿ, ತರಕಾರಿ ಇರಲಿ, ಹಣ್ಣು ಇರಲಿ, ಏನೇನು ನಾವು ಸಂಗ್ರಹ ಮಾಡಿದ್ದೇವೆ ಅದೆಲ್ಲ ಯಾವುದರ ಸಲುವಾಗಿದೆ? ನಮ್ಮ ಸಲುವಾಗಿದೆ. ಬಸ್ ಅಷ್ಟೇ ಇದೆ. ಇಡೀ ವಿಶ್ವ ಇರೋದನ್ನ ಜೀವದ ಸಲುವಾಗಿದೆ. ಧರ್ಮದ್ರವ್ಯದ ಕಾರ್ಯ ಏನಿದೆ? ಜೀವ ಯಾವಾಗ ಗಮನ ಮಾಡುತ್ತಾನೋ ಆ ವೇಳೆದೊಳಗೆ ನಿಮಿತ್ತ ಆಗೋದಿದೆ. ಅಧರ್ಮದ್ರವ್ಯದ ಕಾರ್ಯ ಏನಿದೆ? ಜೀವ ಯಾವಾಗ ಗಮನಪೂರ್ವಕ ಸ್ಥಿರ ಆಗುತ್ತಾನೋ ಆ ವೇಳೆದೊಳಗೆ ಅದಕ್ಕೆ ನಿಮಿತ್ತ, ಅವನಿಗೆ ನಿಮಿತ್ತ ಆಗುವ ಸಲುವಾಗಿದೆ. ಆಕಾಶ ದ್ರವ್ಯದ ಕಾರ್ಯ ಏನಿದೆ? ಜೀವ ಇರ್ತಾನೆ ಅಂದಮೇಲೆ ಅವನಿಗೆ ಇರುವುದರಲ್ಲಿ ಅವಕಾಶ ನೀಡುವುದಿದೆ. ಕಾಲದ್ರವ್ಯದ ಕಾರ್ಯ ಏನಿದೆ? ಜೀವ ಇರಾವಿದ್ದಾನೆ, ಅವನು ಪರಿಣಮನ ಮಾಡವಿದ್ದಾನೆ, ಅವನ ಪರಿಣಮನದೊಳಗೆ ಅದಕ್ಕೆ ನಿಮಿತ್ತ ಆಗೋದಿದೆ. ಕರ್ಮದ ಕಾರ್ಯ ಏನಿದೆ? ಕರ್ಮದ ಕಾರ್ಯ ಏನಿದೆ? ಅರೆ, ತತ್ವಾರ್ಥ ಸೂತ್ರದ ಅವಲೋಕನೆ ಮಾಡೋದು. ಶರೀರದ ಕಾರ್ಯ ಏನಿದೆ? ಕರ್ಮದ ಕಾರ್ಯ ಏನಿದೆ? ಸುಖ ದುಃಖದ ಕಾರ್ಯ ಏನಿದೆ? ಸಂಯೋಗದ ಕಾರ್ಯ ಏನಿದೆ? ಶತ್ರು ಮಿತ್ರರ ಕಾರ್ಯ ಏನಿದೆ? ಲೋಕದೊಳಗೆ ಪ್ರತಿಕೂಲ ಅನುಕೂಲ ರೂಪದಿಂದ ಪರಿಣಮಿಸುವ ಪುದ್ಗಲ ಸ್ಕಂಧಗಳ ಕಾರ್ಯದ ಆ ಪರಿಣಮನದ ಪ್ರಯೋಜನ ಏನಿದೆ? ಜೀವನಿಗೆ ಜೀವದ ಸ್ವರೂಪವನ್ನು ತಿಳಿಸಿಕೊಡು. ಅರೆ, ಮೂರು ಲೋಕದೊಳಗೆ ಮಹಿಮಾವಂತ ಓರ್ವ ನಾನಿದ್ದೇನೆ. ನನ್ನ ಸಲುವಾಗಿ ಇಡೀ ವಿಶ್ವ ಇದೆ. ವಿಶ್ವದ ರಚನೆ ಇದೆ, ನೈಸರ್ಗಿಕವಾಗಿಯೇ ಇದೆ ರೀ. ನಾನಿಂಥವಿದ್ದೇನೆ ಅಂಥೇಳಿ ಯಾರಾದರೂ ಅದರದ ರಚನೆ ಮಾಡಿದರೂ ಹೀಗೆ ಮಾತಿಲ್ಲ. ನೈಸರ್ಗಿಕವಾಗಿಯೇ ಹೀಗಿದೆ. ತಿಳಿಯುವಂಥ ಜೀವ, ತಿಳಿದು ಬರುವಂಥ ವಿಶ್ವ. ಮುಗಿತೇನಿಲ್ರಿ? ತಿಳಿಯುವಂಥ ಜೀವ, ತಿಳಿದು ಬರುವಂಥ ವಿಶ್ವ, ವಿಶ್ವವನ್ನು ತಿಳಿಯುವಂಥ ಅನೇಕ ರೂಪದ ಜೀವದ ಪರ್ಯಾಯಗಳ, ಅನೇಕ ರೂಪದ ಪದಾರ್ಥಗಳನ್ನು ತಿಳಿಯುವ ರೂಪದಿಂದ ಪರಿಣಮಿಸಿದರೂ ಕೂಡ ತಿಳಿಯುವ ಸ್ವಭಾವದಿಂದ ಶೂನ್ಯ ಆಗದೇ ಇರುವಂಥ ಜೀವ ಏನಿದೆ? ಅರೆ, ತನ್ನ ಮಹಿಮೆ ಒಂದು ಸಲ ತನಗೆ ಬರಲಿರಿ. ಯಾವುದು ತಿಳಿದು ಬರ್ತಾ ಇದೆಯೋ ಅದರ ಮಹಿಮೆ ಮಾಡಿ 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 ತಿಳಿಯುವಂಥವನನ್ನ ಅಲಕ್ಷ್ಯ ಮಾಡಿ 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 ತಿಳಿದು ಬರುವುದರಿಂದ ಯಾವ ಪ್ರಯೋಜನ ಆಗಬೇಕೋ ಆ ಪ್ರಯೋಜನದಿಂದ ಕೂಡ ನಾವು ವಂಚಿತ ಆಗ್ತಾ ಇದ್ದೇವೆ. ತಿಳಿದು ಬರುವುದರಿಂದ, ತಿಳಿದು ಬರುವಂಥ ಪದಾರ್ಥದಿಂದ ಯಾವ ಪ್ರಯೋಜನ ನಮ್ದು ಸಾಧಿಸಬೇಕೋ ಆ ಪ್ರಯೋಜನದಿಂದ ಕೂಡ ನಾವು ವಂಚಿತ ಆಗ್ತಾ ಇದ್ದೇವೆ. ತಿಳಿಯುವ ರೂಪದ ಕಾರ್ಯದಿಂದ ಯಾವ ಪ್ರಯೋಜನ ಆಗಬೇಕೋ ಆ ಪ್ರಯೋಜನದಿಂದಂತೂ ವಂಚಿತ ಅದೇವನ ಅದೇವು. ತಿಳಿತಂದ್ರೆ
ತಿಳಿಯುವಂಥ ಕಾರ್ಯ ಸಾಮರ್ಥ್ಯ ಏನು ಸ್ವಭಾವ ಏನಂದು ಇದೆಯೋ ಅವನ ಪ್ರಯೋಜನದಿಂದಂತೂ ವಂಚಿತ ಅದೇವಾದೆವು. ಆದರೆ ತಿಳಿದು ಬರುವಂಥ ಯಾವ ಪದಾರ್ಥ ಇದೆಯಲ್ಲ ಆ ಪದಾರ್ಥದ ತಿಳಿದು ಬರುವಿಕೆಯ ಕಾರ್ಯದಿಂದ ಕೂಡ ನಾವು ಲಾಭಾನ್ವಿತ ಆಗ್ತಾ ಇಲ್ಲ, ವಂಚಿತ ಆಗ್ತಾ ಇದ್ದೀವಿ. ಒಂದು ಸಲ ತನ್ನ ಮಹಿಮೆ ಬರೋದು ಅವಶ್ಯಕ ಇದೆ. ಈ ವಸ್ತ್ರದ ಮಹಿಮೆ ಬರ್ತಿದೆ, ಆದರೆ ಈ ವಸ್ತ್ರ ನನ್ನ ಸಲುವಾಗಿದೆ ಅನ್ನುವುದರ ಮಹಿಮೆ. ಈ ಆಹಾರ ಸಾಮಗ್ರಿಯ ಮಹಿಮೆ ಬರ್ತಿದೆ, ಆದ್ರೆ ಆ ಆಹಾರ ಸಾಮಗ್ರಿ ನನ್ನ ಸಲುವಾಗಿದೆ, ನನಗೆ ಉಪಯೋಗ ಆಗುವಂಥದ್ದಿದೆ, ಅರ್ಥಾತ್ ನನಗೆ ಸುಖ ಕೊಡುವಂಥದ್ದಿದೆ. ನನ್ನ ಸುಖ ಅದರೊಳಗೆ ಇಲ್ಲ, ಇದು ಬೇರೆ ವಿಷಯ ರೀ. ಆದ್ರೆ ಅದು ನನ್ನನ್ನು ತೃಪ್ತ ಮಾಡುವ ಸಲುವಾಗಿ, ನನ್ನನ್ನು ಸುಖಿ ಮಾಡುವ ಸಲುವಾಗಿ, ಅರೇ ಇವು ಸ್ವಯಂ ಸುಖಿ ಆಗುವಂಥ ಸುಖ ಸ್ವಭಾವಿ ಇದ್ದ ಕಾರಣ ಇವು ಸುಖಿ ಆಗುವುದರೊಳಗೆ ನಿಮಿತ್ತ ಆಗಲಿಕ್ಕೆ ಅದರದ ಜೀವನ ಸಾರ್ಥಕ ಇದೆ ರೀ. ಇನ್ನು ಈಗ ಹೇಳ್ರಿ ವಿಷಯ ಒಂದು ಸ್ವಲ್ಪ ಬೇರೆ ಇದೆ ರೀ. ನಿಮಿತ್ತ ಆಯ್ತು ಅಂತಂದ್ರೆ ಅದರ ಸಾರ್ಥಕತೆ ಇದೆ. ಅದನ್ನೇ ಜೈನ ತತ್ವದ ಮೀಮಾಂಸಕರ ಹೇಳಿದ್ದಾರೆ. ಏನ? ಶರೀರ ಮಾಧ್ಯಮ ಖಲು ಧರ್ಮ ಅಂದ್ರೆ ಏನ್ರಿ? ಯಾವಾಗ ಧರ್ಮದ ಸಾಧನಾದೊಳಗೆ ರಥ ಇರ್ತಾನೋ ಜೀವ, ಅವನಿಗೆ ಶರೀರ ರೂಪದಿಂದ ಯಾವುದ ಸಂಯೋಗದೊಳಗೆ ಬಂದಿದೆಯೋ ಪುದ್ಗಲ ಸ್ಕಂದ, ಅದರ ಜೀವನ ಧನ್ಯ ಇದೆ. ಆ ಸ್ಕಂಧಗಳದ್ದ ಶರೀರ ರೂಪ ಆಗುವಿಕೆ ಏನಿದೆಯಲ್ಲ ಅದು ಸಾರ್ಥಕ ಇದೆ. ಯಾವ ಜೀವ ಮೋಹದ ಪೋಷಣೆ ಮಾಡಿ 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 ಅನಂತ ಸಂಸಾರದೊಳಗ ವಿಲೀನಾಗಿ ಹೋಗ್ತಾನೋ, ದುಃಖ ಸಾಗರದೊಳಗ ತನ್ನನ್ನು ತಾನು ಗುರುತಿಸುವ ಶಕ್ತಿಯಿಂದ ಶೂನ್ಯ ಒಂದಾಗಿ ಹೋಗ್ತಾನೋ, ಅಂಥ ಜೀವದ ಸಂಯೋಗದೊಳಗೆ ಶರೀರ ರೂಪ ಆಗಿರುವಂಥ ಪುದ್ಗಲ ಸ್ಕಂಧಗಳದ್ದು ಕೂಡ ಶರೀರ ರೂಪ ಆಗುವಿಕೆ ಏನಿದೆಯಲ್ಲ ಅದು ನಿಜವಾಗಿ ಅವುಗಳಿಗೆ ಕೂಡ ಖೇದ ಅಂದ್ರೆ ಅಥವಾ ನಿರರ್ಥಕ ಕಾರ್ಯ ಇದೆ. ಯಾವ ಶರೀರ ಆತ್ಮನ ಸಾಧನೆ ಮಾಡ್ತಾ ಇರುವಂಥ ಜೀವದ ಸಂಯೋಗದೊಳಗಿದೆಯೋ, ಯಾವ ಶರೀರ ಸಾಕ್ಷಾತ್ ತನ್ನ ಸಂಯೋಗದಲ್ಲಿರುವಂಥ ಜೀವ ಸ್ವಭಾವದಲ್ಲಿ ಸ್ಥಿರತೆಯನ್ನು ಸಾಧಿಸಿ ಅದರದ ಪರಮ ಫಲವನ್ನು ಪ್ರಾಪ್ತ ಮಾಡಿಕೊಳ್ತಾನೋ, ಆ ಜೀವದ ಸಂಯೋಗದೊಳಗೆ ಇರುವಂಥ ಶರೀರ ಪರಮ ಧನ್ಯತೆಯ ಅನುಭವ. ಒಂದು ಜೀವನನ್ನರೆ ಓರ್ವ ಜೀವನನ್ನ ನನ್ನ ಅನಂತ ಕಾಲದ ಜೀವನದೊಳಗ ಅವನ ಸ್ಥಾನಕ್ಕೆ ತಲುಪಿಸಿ ಧನ್ಯ ಆಗ್ತಿದ್ದೇನೆ. ನಾನು ಧನ್ಯ ಅಂಥೇಳಿ ತಿಳಿಯುತ್ತಿದ್ದೆ. ಅದೇನು ತಿಳಿಯುವುದಿದೆ? ಅದರೊಳಗೆ ಏನು ಜ್ಞಾನ ಇದೆ? ಅರೆ ಇಲ್ಲಿ ಶಬ್ದಶಃ ಅರ್ಥ ಮಾಡುವುದಿಲ್ಲ, ತಿಳಿಯುತ್ತಿದೆ, ಅರ್ಥಾತ್ ಅದರ ಜೀವನ ಸಾರ್ಥಕ ಆಗ್ತಿದೆ. ವಿಶ್ವದ ವ್ಯವಸ್ಥೆ ಅಂಥೇಳಿನ ಜೈನ ದರ್ಶನಕಾರರ ಆಗಮದ ಅಭ್ಯಾಸ ಅಥವಾ ಜೈನ ದರ್ಶನವನ್ನು ತಿಳಿಯಲಿಕ್ಕೆ ಬಯಸುವಂಥ ಜೀವರುಗಳ ಸಲುವಾಗಿ ಜೈನ ಸಿದ್ಧಾಂತ ಗ್ರಂಥಗಳ ರಚನೆ ಏನು ಮಾಡಿದರೋ, ಆ ಸಿದ್ಧಾಂತ ಗ್ರಂಥಗಳಲ್ಲಿ ಪ್ರವೇಶ ಮಾಡಲಿಕ್ಕೆ ಬಯಸುವಂಥ ಜೀವದ ಸಲುವಾಗಿ ಮೊದಲು ಕಲಿಸಿಕೊಟ್ಟು ಯಾವುದನ್ನು ವಿಶ್ವವೆಂದು ಹೇಳುತ್ತಾರೆ. ನೋಡ್ರಿ, ವಿಷಯದ ಜೊತೆಗೆ ಒಂದಾಗಬೇಕು. ಯಾವುದನ್ನು ವಿಶ್ವವೆಂದು ಹೇಳುತ್ತಾರೆ. ಇನ್ನೊಂದ್ಸಲ ಅದೇ ಪರಿಭಾಷೆ ನಾನು ಹೇಳ್ತೇನೆ. ಇಡೀ ವಿಶ್ವ ಜ್ಞಾನದ ಜ್ಞೇಯ ಯಾವಾಗ ಆಗ್ತಿದೆಯೋ ಆವಾಗ ಆ ಯಾವ ಜ್ಞಾತಾ ಜೀವ ಅದನೋ ಅವನ ಅಪೇಕ್ಷಾದಿಂದ
ಇಡೀ ವಿಶ್ವ ಸಾರ್ಥಕ ಇದೆ. ಇಡೀ ವಿಶ್ವ ಸಾರ್ಥಕ ನೋಡ್ರಿ. 10 ಜನ ಪುತ್ರರ ಇದ್ರೂ ಕೂಡ ಎಲ್ಲ ಆಲುಷಿ, ಪಾಪಿ, ವ್ಯಸನಿ ಒಂದೊಂದು ಥರ ಇತ್ತು ಅಂತಂದ್ರೆ ಅದರೊಳಗ 9 ಜನರೆಲ್ಲ ಹಾಗೆ ಅದರು. ಒಬ್ಬ ಪುತ್ರ ಏನದನು, ಅವ ಸಜ್ಜನದನು. ತಾಯಿ ತಂದೆಯರನ್ನ, ಹಿರಿಯರ ಗುರುಗಳ ಪೂಜನೀಯ ಅಂಥೇಳಿ ತಿಳಿದ ಅವರ ಸೇವೆ ಮಾಡುವಂಥ, ಅವರ ಆಜ್ಞೆಯನ್ನು ಮನ್ನಿಸುವಂಥ ಅದನ್ರಿ. ಹಾಗಾದ್ರೆ ಆ ತಾಯಿ ತಂದೆಗೆ 9 ಮಕ್ಕಳ ಕುರಿತು ಏನು ಖೇದಿದೆ ಅಲ್ಲ, ಅದರ ಅಸಂಖ್ಯ ಗುಣಿತ ಸಾರ್ಥಕತೆ ಈ ಪುತ್ರನಿಗೆ ಜನ್ಮ ಕೊಟ್ಟದರ ಸಲುವಾಗಿ ಇದೆ. ಇರ್ತಿದ್ದೇನಿಲ್ರಿ? ಹಾಗೆ ಅನೇಕಾನೇಕ ಜೀವಗಳ ಈ ವಿಶ್ವದೊಳಗ, ಅನೇಕಾನೇಕ ಜೀವಗಳ ಅನ್ಯಗತಿಗಳದ್ದು ಮಾತನ್ನ ಬೇಡ. ಈ ವಿಶ್ವದೊಳಗ ಈ ವಿಶ್ವ ನಿಜವಾಗಿ ವಿಶ್ವದ ಸಿದ್ಧಿ, ವಿಶ್ವದ ಶೋಭೆ, 2.5 ದ್ವೀಪದೊಳಗೆ ಯಾವ ಮನುಷ್ಯನ ಉತ್ಪತ್ತಿ ಇದೆ, ಅಲ್ಲಿ ಉತ್ಪನ್ನ ಆಗಿರುವಂಥ ಯಾವ ವಿರಳ ಸಂಖ್ಯೆಯ ಮನುಷ್ಯರಿದ್ದಾರಲ್ಲ, ಏನು ಮಾಡ್ತಾ ಇದ್ದಾರವರ? ಇಡೀ ವಿಶ್ವ ನನ್ನ ಜ್ಞಾನದ ಜ್ಞೇಯ ಇದೆ. ಇಡೀ ವಿಶ್ವದ ಪದಾರ್ಥಗಳ ಪರ್ಯಾಯಗಳನ್ನು ತಿಳಿತಾ ಇದ್ರೂ ಕೂಡ ಅಥವಾ ತಿಳಿದು ಬರ್ತಾ ಇದ್ರೂ ಕೂಡ ನನ್ನ ಜ್ಞಾನದೊಳಗ ಯಾವುದೇ ಪ್ರಕಾರದ ಬಾಧೆ ಬರುವುದಿಲ್ಲ. ಧನ್ಯ ಇದೆ ಈ ವಿಶ್ವದ ಸ್ವರೂಪ. ಅರೆ, ನನ್ನನ್ನು ವಿಕೃತ ಮಾಡುವಂಥ ಸಾಮರ್ಥ್ಯ ಇದರಲ್ಲಿ ಇಲ್ಲವೇ ಇಲ್ಲ ಅಂಥೇಳಿ ಯಾವ ಜೀವ ಆನಂದದಿಂದ, ಸಾಮ್ಯ ಭಾವದಿಂದ ವಿಶ್ವದ ಅವಲೋಕನೆ ಮಾಡ್ತಾನೋ ಅವನ ದೃಷ್ಟಿಯೊಳಗೆ ಬರುವಂಥ ವಿಶ್ವ ಧನ್ಯ ಇದೆ. ಅದು ನಿಜವಾಗಿ ವಿಶ್ವ ಇದೆ, ಅದು ನಿಜವಾಗಿ ಶೋಭೆಗೆ ಪ್ರಾಪ್ತ ಇದೆ. ಇನ್ನು ಉಳಿದ ಅಸಂಖ್ಯ ಸಂಖ್ಯೆಯ ಜೀವದವರಲ್ಲ ಮನುಷ್ಯ ದೇಹವನ್ನು ಧಾರಣ ಮಾಡಿ ಬಂದಿದ್ದಾವೆ. ಏನು ಮಾಡ್ತಾ ಇದ್ದಾವೆ? ಶರೀರಕ್ಕೆ ಸಂಬಂಧಿಸಿದ ಹಾಗೆ, ಶರೀರದ ಸಂಬಂಧಿ ಜಡಚೇತನ ಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ನಿರಂತರ ತನ್ನ ಜ್ಞಾನ ಸಾಮರ್ಥ್ಯವನ್ನ ನಿರರ್ಥಕ ಮಾಡ್ತಾ ಇದ್ದಾವೆ, ಮಣ್ಣುಪಾಲು ಮಾಡ್ತಾ ಇದ್ದಾವೆ. ಆ ಜೀವರುಗಳ ಭಲೆ ಅದೇ ವಿಶ್ವದೊಳಗಿದ್ರೂ ಕೂಡ, ಅದೇ 2.5 ದ್ವೀಪದೊಳಗಿದ್ರೂ ಕೂಡ ಆ ವಿಶ್ವ ಅವುಗಳಿಂದ, ಆ ಜೀವರುಗಳಿಂದ ಯಾವುದೇ ಪ್ರಕಾರ ಖೇದ ಪಟ್ಕೊಳ್ಳೋದಿಲ್ಲ. ಆದರೆ ಇಂಥ ಜೀವರುಗಳ ವಿದ್ಯಮಾನತೆ ಇರುವುದನ್ನು ನೋಡಿ ಆ ವಿಶ್ವ ಸಾರ್ಥಕ ಇದೆ. ಎಂಥ ಜೀವಗಳ ತನ್ನನ್ನು ತಾನು ತಿಳಿಯುವಂಥ, ಇಡೀ ವಿಶ್ವದ ಪದಾರ್ಥಗಳನ್ನು ಜ್ಞೇಯ ರೂಪದಿಂದ ಸ್ವಾಭಾವಿಕ ನೋಡಿ ಸಮಭಾವದಿಂದ ಶಾಂತಿಯ ಅನುಭವ ಮಾಡ್ತಾ ಇರುವಂಥ ಜೀವ. ಇದು ಹೀಗ್ಯಾಕ, ಇದು ಹೀಗೆ ಇರಬಾರ್ದು, ಇದನ್ನು ಹೀಗೆ ನಾನು ಮಾಡ್ತೇನೆ, ಈ ಭಾವ ಯಾವುದು ಎಲ್ಲ, ಯಾವುದು ವಿಶ್ವದ ವ್ಯವಸ್ಥೆ. ಅರೆ, ಸ್ವಯಮೇವ ಸುಂದರ ವ್ಯವಸ್ಥೆಯನ್ನ ಸುಂದರ ರೂಪದವಾಗಿ ಯಾವ ಜೀವರುಗಳು ನೋಡ್ತಾ ಇದ್ದಾರೋ ಆ ಜೀವರುಗಳ ಅಪೇಕ್ಷೆಯಿಂದ, ಆ ಜೀವರುಗಳ ವಿದ್ಯಮಾನತೆಯಿಂದ ವಿಶ್ವ ಧನ್ಯ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಬೇಕಾದ್ರ ಈ ವಿಶ್ವದೊಳಗೆ ಸಿದ್ಧರ ವಿರಾಜಮಾನ ಅದರಂಥೇಳಿನ ಈ ವಿಶ್ವಕ್ಕೆ ಶೋಭೆ. ಕೃತಕೃತ್ಯ ಪರಮಾತ್ಮ, ನಿಖಲ ಪರಮಾತ್ಮ, ನಷ್ಟಾಷ್ಟ ಕರ್ಮ. ಅರೆ, 8 ಕರ್ಮಗಳನ್ನು ನಾಶ ಮಾಡಿದ್ದಾರೆ ಅಥವಾ 8 ಕರ್ಮಗಳಿಂದ ರಹಿತ ಇದ್ದಾರೆ. 8 ಕರ್ಮಗಳಿಂದ, ಅರೆ ಕರ್ಮರೂಪ ಆಗುವಂಥ, ನೋಡ್ರಿ, ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಕರ್ಮರೂಪ ಆಗುವ ಯೋಗ್ಯತೆಯುಳ್ಳ ಕಾರ್ಮನ ವರ್ಗಣಗಳ ಅವರ ಸುತ್ತಮುತ್ತನ ಅದವ್ರೆ. ಕರ್ಮರೂಪದ ಅವಸ್ಥೆಗೆ ಪ್ರಾಪ್ತ ಆಗುವಂಥ ಯೋಗ್ಯತೆ, ಶಕ್ತಿಯುಳ್ಳ ಕಾರ್ಮನ ವರ್ಗಣಗಳ ಅವರ ಆಸ್ಪಾಸನ ಇದ್ದಾವೆ.
ಆದರನೂ ಕೂಡ ಅವರ ವಿಕಾರಿ ಭಾವದಿಂದ ರಹಿತ, ಅವರು ಸ್ವಯಂ ವಿಕಾರಿ ಭಾವದಿಂದ ರಹಿತ ಇರುವ ಕಾರಣ ಅವು ಕೆಲಸದ ನಿಶ್ಚಿಂತದವು. ಆಳ್ ಮನುಷ್ಯರದಾರ್ರಿ ಮನೆಯೊಳಗ. ಏನು ಮಾಡೋದ ನಾನು ಹೇಳ್ತೇನೆ ಸಮಯಕ್ಕೆ. ಯಾವಾಗ ಏನು ಮಾಡೋದು ಅವಾಗ ನಾನು ಹೇಳ್ತೇನೆ. ಮತ್ತೆ ಕೇಳ್ತಾರೆ, ಮತ್ತೆ ಕೇಳ್ತಾರೆ, 4 ದಿವಸ 8 ದಿವಸ ಕೇಳ್ತಾರೆ. ಆಮೇಲೆ ಅವ್ರು ನಿಶ್ಚಿಂತ ಇರ್ತಾರೇನಿಲ್ರಿ. ನೀವೇನು ಕೆಲಸನ ಹೇಳೋದಿಲ್ಲ, ನಾ ಬೇರೆ ಕಡೆ ಹೋಗ್ತೇನೆ ಅಂತಾರ್ರಿ. ಅದ್ಭುತ ಮಾತು ಇದೆ. ಇದನ್ನು ಪರಸ್ಪರ ಉಪಗ್ರಹೋ ಜೀವಾನಾಂ ಅಂತ. ಅವುಗಳ ಮೇಲೆ ಇವರು ಉಪಕಾರ ಮಾಡಿದ್ರು, ಇವ್ರ ಮೇಲೆ ಅವು ಉಪಕಾರ ಮಾಡಿದ್ರು, ಏನಿಲ್ಲ. ಪರಸ್ಪರ ಉಪಕಾರ ಆಗುವ ಹಾಗೆ ತಮ್ಮಲ್ಲೇ ತಾವು ಅದವ್ರೆ. ಅಂಥ ಪ್ರವೃತ್ತಿಯಿಂದ ಜೀವ ಧನ್ಯ ಆಗ್ತಾನೆ. ಜೀವ ಇರುವಂಥ ಪರಿಸರ ಧನ್ಯ ಆಗ್ತಿದೆ. ಜೀವರುಗಳಿರುವಂಥ ವಿಶ್ವ ಸ್ವಯಂ ಧನ್ಯತೆಗೆ ಪ್ರಾಪ್ತ. ನಿನಗೆ ದುಡ್ಡು ಕೊಟ್ಟದ್ದು ಯಾವುದರ ಸಲುವಾಗಿ? ಅದು ಮಾಡು, ಅದು ಮಾಡು, ಅದನ್ನೂ ಮಾಡು, ಒಂದು ಸ್ವಲ್ಪ ಹೋಗಿ ಬಾ, ಒಂದು ಸ್ವಲ್ಪ ಮಾಡು, ಇದನ್ನೊಂದಿಷ್ಟು ಮಾಡಿ ಹೋಗ. ಈ ಪ್ರಕಾರ ಹೇಳಿದ್ರೆ ಕೆಲಸದವ್ರು ಏನು ಮಾಡ್ತಾರೆ? ಶಪಿಸ್ತಾರೋ ಅಥವಾ ಇಲ್ರಿ ಮನುಷ್ಯನೊಳಗ? ಇವನಿಂದ ಅವ್ರಿಗೆ ಉಪಕಾರ ಆಯ್ತೇನ? ಅವರಿಂದ ಇವನಿಗೆ ಉಪಕಾರ ಆಯ್ತ್ರಿ? ಏನೂ ಇಲ್ಲ. ಇವಂದು ಕಿರಿಕಿರಿ, ಅವರ ಮನುಷ್ಯನೊಳಗನೂ ಕಿರಿಕಿರಿ. ಪರಸ್ಪರ ಉಪಗ್ರಹೋ ಜೀವಾನಾಂ. ಯಾವಾಗ ತಮ್ಮ ತಮ್ಮ ಸ್ವಭಾವದಲ್ಲಿ ತಾವು ಇರೋದಿದೆಯಲ್ಲ, ಅದುವೇ ನಿಜವಾಗಿ ಇನ್ನೊಬ್ಬರಿಗೆ ಉಪಕಾರ ಇದೆ ರೀ. ನನ್ನ ಸ್ವಭಾವದೊಳಗೆ ನಾನು ಇರೋದೇನಿದೆ, ಇದು ನಿಜವಾಗಿ ಉಪಕಾರ ಇದೆ. ಯಾರಿಗೆ? ನನ್ನ ಸಂಯೋಗದಲ್ಲಿರುವಂಥ ಸಮಸ್ತ ಜಡಚೇತನಗಳಿಗೆ. ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕನ ನಾನು ಉಪಕಾರಿ, ಇಡೀ ವಿಶ್ವನ ನನಗೆ ಉಪಕಾರಿ. ಜೀವನ ಜೀವಿಸುವ ಕಲೆ ಇದೆ ರೀ. ಜೀವನ ಜೀವಿಸುವ ಕಲೆಯಲ್ಲೇ ಆರಂಭ ಆಗ್ತಿದೆಯಲ್ಲ, ಅದನ್ನ ಸಂವರ ನಿರ್ಜರ. ಅದುವೇ ಸಂವರ ನಿರ್ಜರ ಇದೆ. ಅದರಿಂದನ ಮೋಕ್ಷ ಇದೆ. ಸಂಸಾರದೊಳಗೆ ಜನ್ಮ ಮರಣ ಧಾರಣ ಮಾಡೋದು, ವಿಕಾರ 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 ರೂಪದಿಂದ ಪರಿಣಮನ ಮಾಡೋದು, ಕರ್ಮದ ಸಂಚಯ ಮಾಡಿಕೊಳ್ಳೋದು, ಕರ್ಮದ ಫಲವನ್ನು ಭೋಗಿಸುವ ಸಲುವಾಗಿ ಭವಾಂತರಗಳಲ್ಲಿ ಸುತ್ತಾಡೋದು. ಇದರೊಳಗೆ ಏನು ಶೋಭೆ ಇದೆ ರೀ ಜೀವನ? ಏನು ಶೋಭೆ ಇದೆ? ವಿಚಾರ ಮಾಡಿರೋ ಒಂದಿಷ್ಟ. ವಿಕಾರ 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 ರೂಪದಿಂದ ಪರಿಣಮಿಸೋದು, ಆಕುಲ ವ್ಯಾಕುಲ ಇರೋದು, ಕರ್ಮದ ಸಂಚಯ ಮಾಡೋದು, ಕರ್ಮದ ಫಲ ಭೋಗಿಸ್ತಾ ಅಲ್ಲಿಂದ ಅಲ್ಲಿ ಸುತ್ತಾಡೋದು. ಇದರೊಳಗೆ ಏನು ಶೋಭೆ ಇದೆ? ಇಲ್ಲಿಯವರೆಗೆ ಆಯ್ತು ಜ್ಞಾನ ಇರಲಿಲ್ಲ, ಆಯ್ತ್ರೆ. ಈಗ ದ್ರವ್ಯಾರ್ಥಿಕ ನಯದಿಂದ ನಾನು ಏಕಿದ್ದೇನೆ, ಪರ್ಯಾಯಾರ್ಥಿಕ ನಯದಿಂದ ಅನೇಕ ಇರೋದನ್ನ ನನ್ನ ಸ್ವಭಾವ ಇದೆ. ಆ ಅನೇಕದೊಳಗೆ ವ್ಯತ್ಯಾಸ ಮಾಡುವ ಪ್ರಯತ್ನ ಏನಿದೆ, ಅದ ವಿಸಂವಾದ ಇದೆ. ಇನ್ನೊಂದು ಸಲ, ನಾನು ದ್ರವ್ಯಾರ್ಥಿಕ ನಯದಿಂದ ಏಕಿದ್ದೇನೆ, ಪರ್ಯಾಯಾರ್ಥಿಕ ನಯದಿಂದ ಅನೇಕ ಇದ್ದೇನೆ. ಅನೇಕ ಇರುವುದೇ ನನ್ನ ಸ್ವರೂಪ ಇರುವ ವೇಳೆದೊಳಗ ಆ ಅನೇಕದೊಳಗ ಬದಲಾವಣೆ ಮಾಡ್ತೇನೆ ಅನ್ನೋದಿದು ಮಿಥ್ಯಾತ್ವ ಇದೆ, ಇದು ವಿಸಂವಾದ ಇದೆ, ಇದು ವಿಪ್ಲವ ಇದೆ, ಇದು ಸಂಸಾರ ಇದೆ, ಇದು ಆಕುಲತೆ ಇದೆ, ಇದು ಚತುರ್ಗತಿ ಭ್ರಮಣದ ಕಾರಣ ಇದೆ. ಅನೇಕವನ್ನಾಗಿ ಸ್ವೀಕಾರ ಮಾಡೋದಿದೆ ರೀ. ಎಷ್ಟು ಸಹಜ, ಅಷ್ಟು ಮಹಾ ಕಠಿಣ ಇದೆ. एक स्वीकार ಮಾಡಿ ನಂತರ ಅನೇಕ ಸ್ವೀಕಾರ ಮಾಡಿ ನಂತರ ಎರಡೂ ಏಕಕಾಲಕ್ಕನ. ಯಾಕಂದ್ರೆ ಅವು ಎರಡೂ ಒಂದೇ ವಸ್ತು.
ನೀವು ಮೊದಲು ತರಂಗದ ಸ್ವೀಕಾರ ಮಾಡೋರೇನು ಮತ್ತೆ ಶಾಂತ ಸಮುದ್ರದ ಅದೇ ಬರೋದಿಲ್ರಿ ಅದ ಮನೆ ಹೇಳಿದ್ರಿ ಏಕದ ಸ್ವೀಕಾರ ಮಾಡ್ತಿಲ್ಲ ಅನೇಕದ ಅವ ಅಭಾವ ಮಾಡಂಗಿಲ್ಲ. ಅಭಾವಂತೂ ಮಾಡುವುದನೇ ಇಲ್ಲ, ಮಾಡಾವನ ಇಲ್ಲ ಅವನು. ಅದೇ ಅದಂತೂ ಆಗೋದನೇ ಇಲ್ಲ, ಅವನಿಗೆ ಮಾಡೋದು ಭಾವ ಬರೋದಿಲ್ಲ. ಆದರೆ ಆ ಅನೇಕದೊಳಗೆ ಇವತ್ತಿನ ವಿಷಯ ಇದೆ, ಯಾವ ಬದಲಾವಣೆಯನ್ನು ಇಚ್ಛಿಸುವುದಿಲ್ಲ. ಧರ್ಮಾತ್ಮ ಪುರುಷ. ಅದಕ್ಕೆ ನಿನ್ನೆ ಹೇಳಿದ್ದ ಅದು ಬರೀ ರಕ್ಷಾಬಂಧನ. ಅರೇ ರಕ್ಷಾಬಂಧನ ಅಲ್ಲ, ರಕ್ಷಣೆಯ ಉಪಾಯ ಇದೆ ರೀ ಅದ. ಬಸ್ ಜ್ಞಾತ ದೃಷ್ಟ ಬಸ್ ಜ್ಞಾತ ದೃಷ್ಟ ರಹಜಾಂ. ದಿವಸದೊಳಗೊಂದು ಅತಾರ ಮಾರೆ ಬರೀ ಶಬ್ದ ವಿಕಲ್ಪದಿಂದ ಅನ್ನೋದ್ರಿ. ಆ ಇನ್ನೊಬ್ರು ಕೇಳಿ ಹುಚ್ಚಂದ್ರ ಅನ್ವಲ್ರಿ. ಅದು ಕೇಳಿದವ್ರಿಗೆಲ್ಲ ತುಂಬ ಆನಂದ ಅದನ್ನ ಅದೇ ಸ್ಟಾರ್ಟ್ ಮಾಡಿದ್ರು. ಏನಿದೆ ಮತ್ತು ಆದ್ರೆ ಎಷ್ಟು ಆನಂದ ಆಗೋದ್ರಿ? ಬರೀ ಕೇಳಿದ್ರೆ ಆನಂದ ಆಗ್ತಿದೆ, ಹಾಗೆ ಆದ್ರೆ ಎಷ್ಟು ಆನಂದ ಆಗೋದ್ರಿ? ನಮಗೆ ಬರೀ ಕೇಳಿದ್ರೆ ಆನಂದ ಆಗ್ತಿದೆ ಅನ್ನೋದು ಕೂಡ ಎಲ್ಲರ ಹೃದಯದಿಂದ ಸ್ವಾಭಾವಿಕವಾದಂಥ ಉದ್ಗಾರ ಬರ್ತಾ ಇದೆ ಏನಿಲ್ರಿ? ಹಾಗಾದ್ರೆ ಹಾಗೆ ಆದ ನಂತರ ನಿಜವಾಗಿ ಎಷ್ಟು ಆನಂದ ಆಗಬಹುದು? ಅದಕ್ಕೆ ಹೇಳಿತ್ತು, ಲೋಕದ ಯಾವ ಪದಾರ್ಥ ಕೂಡ ನಮ್ಮನ್ನು ದುಃಖಿ ಮಾಡುವುದರಲ್ಲಿ ಸಮರ್ಥನ ಉಳಿಯೋದಿಲ್ಲ ಅರ್ಥಾತ್ ಸಮರ್ಥದ ಯಾವಾಗೂ ಇಲ್ಲ. ನಾನೇ ದುಃಖಿಯಾದ ನಂತರ ಪದಾರ್ಥ ನಿಮಿತ್ತ ಇದೆ. ರೋಗ ಏನು ಮಾಡ್ತಿದ್ದೀರಿ? ವೃದ್ಧಾಪ್ಯ ಏನು ಮಾಡ್ತಿದ್ದೀರಿ? ಏನು ಮಾಡ್ತಿದ್ದೀರಿ? ಏನೂ ಮಾಡುವುದಿಲ್ಲ. ಅರೆ ನಾನೇ ನಾನಾಗಿ ನನ್ನ ಜ್ಞಾನ ಸಾಮರ್ಥ್ಯವನ್ನು ಅದರ ಕಡೆಗೆ ತೊಡಗಿಸಿ ನಾನಾಗಿ ವಿಪರೀತ ವಿಚಾರ ಮಾಡಿ ಇನ್ನು ನನ್ನ ಗತಿ ಏನ? ಅರೇ ನಿನ್ನ ಗತಿ ನೀನ ಜ್ಞಾತ ಸ್ವಭಾವಿ ಇದ್ದಿ. ಬಸ್ ಜ್ಞಾತ ದೃಷ್ಟ ರಜಾವು. ಪ್ರತಿಯೊಂದು ಪ್ರಸಂಗದೊಳಗರೆ ಏನಾಗೋದಿದೆ? ಜ್ಞಾತ ದೃಷ್ಟ. ಜ್ಞಾತಾದೃಷ್ಟ ಯಾವುದರ್ಧ ಜ್ಞಾತಾದೃಷ್ಟ? ಏಕ ಮತ್ತು ಅನೇಕಮಯ ಸ್ವಭಾವದ. ಇಲ್ಲಿದೆ ರಹಸ್ಯ. ಯಾವುದರ್ಧ ಜ್ಞಾತಾದೃಷ್ಟ? ಏಕ ಮತ್ತು ಅನೇಕಮಯ ಸ್ವಭಾವ. ಏನು ನನ್ನದಿದೆಯಲ್ಲ, ನನ್ನದಿದೆ ಅಂದಮೇಲೆ ಎಲ್ಲರದ್ದು ಹಾಗೇ ಇದೆ. ಏಕ ಮತ್ತು ಅನೇಕ ರೂಪ ಜೊತೆಯಲ್ಲೇ ಇರೋದದ. ಆ ಅನೇಕದೊಳಗೆ ಏನಿದೆ ಅದನ್ನು ಇಣಿಕೆ ನೋಡುವ ಅವಶ್ಯಕತೆ ನಿನಗಿಲ್ಲ. ಅನೇಕ ಅಂದ ನಂತರ ಮುಗಿತರಲ್ಲ, ಅದನ್ನು ಮತ್ತೆ ಸರಿಪಡಿಸುವ, ಅದನ್ನು ಬದಲಾಯಿಸುವ ಅವಶ್ಯಕತೆ ಏನಿದೆ? ಅದು ಒಂದು ಸಮಯದ್ದಿದೆ, ಮುಂದಿನ ಸಮಯದೊಳಗೆ ಅದರಿಂದ ಬೇರೆ ಬರೋದಿದೆ. ಎಷ್ಟು ಸುಖ ರೀ, ಎಷ್ಟು ಶಾಂತಿ. ಅಲ್ಲೇ ಹೇಳಿದರೆ ಜ್ಞಾತಾದೃಷ್ಟ ಇದ್ದ ನಂತರ ಅವೆಲ್ಲ ನಾಶ ಆಗೇ ಹೋಗ್ತಾವೆ. ಯಾವ? ಮದ ಮತ್ಸರ ಮೋಹ ಎಲ್ಲ. ಮತ್ತು ಅವ ನಾಶ ಆದ ನಂತರ ಏನು ಉಳಿತಾರೆ? ಏನು ಉಳಿತು? ಚಿರಕಾಲದವರೆಗೆ ರಕ್ಷಣೆ ಮಾಡುವಂಥ ಧರ್ಮವೇ ನಮ್ದು ಉಳಿತರೆ. ನನ್ನ ಹತ್ರ ಏನು ಉಳಿತದೆ? ಧರ್ಮನ ಉಳಿತಲ್ಲ. ಆ ಧರ್ಮನ ನನಗೆ ಚಿರಕಾಲದವರೆಗೆ ಜೊತೆಗಿರುವಂಥದ್ದು. ಅದಕ್ಕೆ ಹೇಳಿದ್ದಿತ್ತು, ಈ ಮೊದಲನ್ನು ಹೇಳಿದ್ದಿತ್ತು, ಕಾಲ ವಿಜಯಿ ಇದೆ ಅದ ಪೂಜೆ. ಅಲ್ಲಿ ಪೂಜೆ ಆಗ್ತಿದೆ. ಇವೆಲ್ಲ ಭಾವಗಳ ಎಲ್ಲಿ ಒಳಗಡೆ ಸಂವೇದನದೊಳಗೆ ಬರ್ತಾವೆಯೋ ಅಲ್ಲಿ ದೇವಶಾಸ್ತ್ರ ಗುರುವಿನ ಪೂಜೆ ಆಗ್ತಿದೆ. ಅಲ್ಲಿ ವೀತರಾಗ ಭಗವಂತರ ಸಾನ್ನಿಧ್ಯದ ಸಾರ್ಥಕತೆ ಆಗ್ತಿದೆ. ಅಲ್ಲಿ ಗುರುಗಳ ಉಪಾಸನೆ ಆಗ್ತಿದೆ. ಅಲ್ಲಿ ಶಾಸ್ತ್ರದ ಸ್ವಾಧ್ಯಾಯ ಆಗ್ತಿದೆ. ಶಬ್ದದೊಳಗೆ ಏನಿಲ್ಲ, ಆದ್ರೆ ಶಬ್ದ ಇರೋದೇ ನನ್ನ ಅರ್ಥ ಸಮಯ ಮತ್ತು ಜ್ಞಾನ ಸಮಯದ ಪರಿಚಯ ಮಾಡಿಸುವ ಸಲುವಾಗಿ. ನಿಮಿತ್ತ ಶಬ್ದದೊಳಗೆ ಸಾಮರ್ಥ್ಯ ಇದೆ ರೀ. ಶಬ್ದದೊಳಗೆ ಸಾಮರ್ಥ್ಯ ಇದೆ. ಏನ? ಸ್ವಪರಗಳ ಪರಿಚಯ ಮಾಡಿಸುವ. ಸ್ವಪರಗಳ ಪರಿಚಯ ಮಾಡಿಸುವ ಅಲ್ಲ, ಸ್ವಪರಗಳ ನಿರೂಪಣೆ ಮಾಡುವ.
ಸ್ವ ಮತ್ತು ಪರ ಇವು ಎರಡರ ಸ್ವರೂಪ ಆಗಿದೆಯೋ ಹಾಗೆ ನಿರೂಪಣೆ ಮಾಡುವಂತಹ ಶಕ್ತಿ ಶಬ್ದದೊಳಗಿದೆ. ಸ್ವ ಮತ್ತು ಪರ ಇವು ಹೇಗಿದವೆಯೋ ಹಾಗೆ ತಿಳಿಯುವಂತಹ ಶಕ್ತಿ ಜ್ಞಾನದೊಳಗಿದೆ. ಸ್ವ ಯಾವಾಗಲೂ ಪರದಿಂದ ಭಿನ್ನಾಗಿ ಸ್ವ ಆಗಿನ ಉಳಿಯುವಂಥ, ಪರ ಯಾವಾಗಲೂ ಸ್ವದಿಂದ ಭಿನ್ನ ಪರಾಗಿ ಉಳಿಯುವಂತಹ ಸಾಮರ್ಥ್ಯ ಆ ಸ್ವಪರಗಳಲ್ಲಿ ಇದೆ. ಈ ಮೂರನ್ನು ಹೊರತುಪಡಿಸಿ ಲೋಕದೊಳಗೆ ನಾಲ್ಕನೇ ವಸ್ತು ಯಾವುದೂ ಇಲ್ಲ. ಸ್ವ ಅನಂತ ಕಾಲ ಕಳೆದ್ರನು, ಅನಂತ ಪರಗಳ ಜೊತೆಗಿದ್ರನೂ ಕೂಡ ಸ್ವ ಎಂದು ಪರ ಆಗುವುದಿಲ್ಲ. ಪರ ಅನಂತ ಕಾಲ ನನ್ನ ಜೊತೆಗಿದ್ರನೂ ಕೂಡ ಆ ಪರ ಎಂದು ನನ್ನದಾಗುವುದಿಲ್ಲ. ಸ್ವ ಮತ್ತು ಪರಗಳ ಹೇಗಿದವೆಯೋ ಹಾಗೆ ನಿರೂಪಣೆ ಮಾಡುವುದೇ ಶಬ್ದ ಸಮಯನ್ರಿ, ಅಥವಾ ಏನದ ಭಾಷಾವರ್ಗಣ ಶಬ್ದ ರೂಪದಿಂದ ಪರಿಣಮನ ಮಾಡುವುದರ ಪ್ರಯೋಜನ ಇದೆ. ಅರೆ ಲೋಕದೊಳಗೆ ನನ್ನನ್ನು ಹೊರತುಪಡಿ ನನ್ನ ಸಲುವಾಗಿ ಇದೆಲ್ಲ ಇದೆ. ಇಡೀ ವಿಶ್ವ ನನ್ನ ಸಲುವಾಗಿ ಇದೆ. ನಾನು ಆ ವಿಶ್ವವನ್ನು ಬರೀ ತಿಳಿಯುವುದಿದೆ ವಿನಃ ಅದರ ಕುರಿತು ಮದ ಅಹಂಕಾರ ಮಾಡುವುದಿಲ್ಲ. ನನ್ನದಿದೆ ಇಲ್ಲ, ಅದು ವಿಶ್ವ ನನ್ನ ಜ್ಞಾನದ ಜ್ಞೇಯ ಆಗುವಂಥದ್ದು ಇದೆ. ಈ ಮಾತು ಸತ್ತಿದ್ರನು ನನಗೆ ಮದವನ್ನ, ಮತ್ಸರವನ್ನ, ಮೋಹವನ್ನ ಉತ್ಪನ್ನ ಮಾಡುವಂತಹ ಸಾಮರ್ಥ್ಯ ಆ ವಿಶ್ವದೊಳಗೆ. ಇಡೀ ವಿಶ್ವದ ಸಾರ್ಥಕತೆ ನನ್ನನ್ನು ನಾನು ತಿಳಿದು ವಿಶ್ವವನ್ನು ಜ್ಞೇಯ ರೂಪದಿಂದ ಸಹಜ ತಿಳಿಯುವ ಪರಿಣಾಮನ ಯಾವಾಗ ನನ್ನದಾಗ್ತಿದೆಯೋ ಆವಾಗ ಆ ವಿಶ್ವದ್ದು ಕೂಡ ನನ್ನ ವಿದ್ಯಮಾನತೆಯಿಂದ ಪರಮ ಸಾರ್ಥಕತೆ. ವಿಷಯ ಶಬ್ದದ ಮೂಲಕ ತಮಗೆ ಸ್ವಲ್ಪ ಕಠಿಣ ಅನ್ನಿಸಿದ್ರೂ ಕೂಡ ವಿಚಾರ ಮಾಡೋದ ಯಾವ ಪ್ರಕಾರ ನನ್ನ ವಸ್ತ್ರ ನನ್ನ ಸಲುವಾಗಿದೆಯೋ ಅದೇ ಪ್ರಕಾರ ನನ್ನ ಗಮನದಲ್ಲಿ, ನನ್ನ ಗಮನಪೂರ್ವಕ ಸ್ಥಿರತೆಯಲ್ಲಿ, ನನ್ನ ಪರಿಣಮನದಲ್ಲಿ, ನನ್ನ ಇರುವಿಕೆಯಲ್ಲಿ, ನನ್ನ ಸುಖ ದುಃಖಗಳಲ್ಲಿ, ನನ್ನ ಭವಪರಿಭ್ರಮಣದಲ್ಲಿ ನಿಮಿತ್ತವಾಗುವಂಥ ಧರ್ಮ ಅಧರ್ಮ, ಆಕಾಶ ಕಾಲ, ಕೊನೆಗೆ ಪುದ್ಗಲ ನಾನೇ ಇಲ್ಲ. ಅದರ ಅವೆಲ್ಲವುಗಳದ್ದು ಏನು ಸಿದ್ಧಿ ನನ್ನ ಸಲುವಾಗಿದೆ. ಹಾಗಾದ್ರೆ ನನ್ನನ್ನು ನಾನು ತಿಳ್ಕೊಳ್ಳುವ ಸಲುವಾಗಿ, ನನ್ನ ಕಡೆಗೆ ನಾನು ಗಮನ ಮಾಡುವ ಸಲುವಾಗಿ, ನನ್ನಲ್ಲೇ ನಾನು ಸ್ಥಿರ ಉಳಿಯುವ ಸಲುವಾಗಿ, ನನ್ನ ರೂಪದಿಂದ ನಾನು ಪರಿಣಮನ ಮಾಡುವ ಸಲುವಾಗಿ ಅವು ಸಂಕೇತ ನೀಡ್ತಾ ಇದ್ದವು. ನನ್ನ ಪರ್ಯಾಯ ನನ್ನ ಸ್ವಭಾವದ ಕಡೆಗೆ ಗಮನ ಮಾಡಬೇಕಾಗಿದೆ. ನನ್ನ ಪರ್ಯಾಯ ನನ್ನ ಸ್ವಭಾವದೊಳಗೆ ಸ್ಥಿರ ಆಗಬೇಕಾಗಿದೆ. ನಾನು ನನ್ನ ಪರ್ಯಾಯದ ಜೊತೆಗೆ ಅನಂತ ಕಾಲ ನನ್ನ ಸ್ವಭಾವದೊಳಗೆ ಉಳಿಯಬೇಕಾಗಿದೆ. ನಾನು ನನ್ನ ಪರ್ಯಾಯ ರೂಪದಿಂದ ನನ್ನ ಸ್ವಭಾವದ ಅನುಸರಣೆ ಮಾಡಿ ಪರಿಣಮನ ಮಾಡಬೇಕಾಗಿದೆ. ಕಾಲದ್ರವ್ಯ ಅದರ ಸಲುವಾಗಿದೆ, ಆಕಾಶ ದ್ರವ್ಯ ಅದರ ಸಲುವಾಗಿದೆ, ಧರ್ಮ ಅಧರ್ಮ ದ್ರವ್ಯ ಅದರ ಸಲುವಾಗಿದ್ದಾವೆ, ಉದ್ಗಲ ದ್ರವ್ಯ ಅದರ ಸಲುವಾಗಿದೆ. ಕರ್ಮದೊಳಗೆ ನಾವು ಏನೂ ಮಾಡೋದು ಬೇಕಾಗಿಲ್ಲ. ಯಾವ ಪ್ರಕಾರ ಧರ್ಮ ಆಕಾಶ ಕಾಲದೊಳಗ ನಾನೇನೂ ಮಾಡೋದು ಅವಶ್ಯಕ ಇಲ್ಲ. ಅವ ಮಾಡಿದ್ರೆ ನನಗೆ ಉಪಕಾರ ಮಾಡುತ್ತೆ. ಅದೇ ಪ್ರಕಾರ ಈ ಕರ್ಮ, ಈ ಶರೀರ, ಈ ಕ್ಷೇತ್ರ, ಈ ಕಾಲ, ಇದು ಪಂಚಮ ಕಾಲರೇ ಇರಲಿ, ಯಾವ ಕಾಲರೇ ಇರಲಿ, ಎಲ್ಲವೂ ನನಗೆ ಏನಿದೆ ಅನುಕೂಲ ಇದೆ. ರೋಗ ಬಂದದ್ದು ಏನು ಮಾಡ್ತಿದೆ? ನಿನ್ನ ಸ್ವರೂಪವನ್ನು ನೀನು ತಿಳಿಯಪ್ಪ, ನಾನು ನಿನ್ನಿಂದ ಭಿನ್ನ ವಸ್ತು ಇದ್ದೇನೆ ಅಂಥೇಳಿ ರೋಗ ರೂಪದ ಶರೀರ ಹೇಳ್ತಿದ್ದೀರಿ. ಆದ್ರೆ ಅದನ್ನು ಕೇಳುವಂಥ ಯೋಗ್ಯತೆ ಇವನಲ್ಲಿ ಇಲ್ದಿದ್ರೆ ಇವೆಂಥ ಜೀವರೇ? ಇವನ ಎದುರಿಗೆ ಹೇಳ್ತಾ ಇರುವಂಥ ಆ ಪುದ್ಗಲದ ಕಥನ ನಿರರ್ಥಕ ಆಯ್ತಾರಲ್ಲ, ಹೌದು ಅಥವಾ ಇಲ್ರಿ? ಇವ ಎಂಥ ಜೀವ, ಅದರ ಸಂದೇಶವನ್ನ ತಿಳಿಯದೇ ಇರುವಂಥವ. ನಿನ್ನ ಜೊತೆಗೆ ನಾ ಶಾಶ್ವತವಾಗಿರುವಂಥ ವಸ್ತು ಅಲ್ಲ. ನಿನ್ನದು ನನ್ನದು ಯಾವಾಗೂ ಏಕತೆ ಸಂಭವನೆ ಇಲ್ಲ ಅಂಥೇಳಿ ಹೇಳ್ತಿದ್ದೀರಿ. ಅದ ಹೇಳಿದ್ದನ್ನ ಕೇಳಿ ಆ ಸಂದೇಶವನ್ನ ಅರಿತುಕೊಂಡು
ಯಾವ ಜೀವ ಅದನ್ನು ಸರಿಪಡಿಸುವ, ಅದನ್ನು ಶಾಶ್ವತವಾಗಿ ಇರಿಸಿಕೊಳ್ಳುವ ಯಾವ ಮಿಥ್ಯಾ ಅಭಿಪ್ರಾಯ ಇತ್ತೋ ಆ ಅಭಿಪ್ರಾಯವನ್ನು ಬಿಟ್ಟುಕೊಟ್ಟ ಅಂತಂದ್ರೆ ಇವು ನಿಜವಾಗಿ ಅದರ ಸಂದೇಶವನ್ನು ಕೇಳುವಂಥ ಜೀವ. ಇವನ ಎದುರಿಗೆ ಅದ ಸಂದೇಶ ಹೇಳಿ ನಿಜವಾಗಿ ಸಾರ್ಥಕ ಆಯ್ತು. ಕರ್ಮದ ನಿರ್ಜರೆಯ ಮಾತಿದೆ, ನಿರ್ಜರ ಅಧಿಕಾರ ಇದೆ. ನಿರ್ಜರ ಅಧಿಕಾರದ ಆರಂಭ ಯಾವುದರಿಂದ ಆಗ್ತಿದೆ, ನಿರ್ಜರ ಅಧಿಕಾರದ ಸಾರ್ಥಕತೆ ಯಾವುದರಿಂದಾಗ್ತಿದೆ. ನಿರ್ಜರ ಅಧಿಕಾರದ ಆರಂಭ ದ್ರವ್ಯಾರ್ಥಿಕ ನಯದಿಂದ ಏಕ, ಪರ್ಯಾಯಾರ್ಥಿಕ ನಯದಿಂದ ಅನೇಕ. ಅನೇಕ ಇರುವೆಳದೊಳಗೂ ಕೂಡ ಸತ್ವ ಏನಿದೆ ಅದು ಏಕ ಇದೆ. ಸತ್ವ ಏಕ ಇದೆ, ಅದು ಅನೇಕ ಆಗಿಲ್ಲ. ಅರೇ ಜ್ಞಾನ ಮತಿರೂಪ ಆಗಿತ್ತು ಅಂತಂದ್ರೆ ಆ ಜ್ಞಾನ ಮುಂದೆ ಕೇವಲ ಜ್ಞಾನ ರೂಪ ಹೇಗಾಗೋದು? ಮತಿರೂಪ ಆದದ ಜ್ಞಾನದ ಪರ್ಯಾಯ ಹೊರಟು ಹೋಗೋದಲ್ಲೇ, ನಾಶ ಆಗೋದಲ್ಲ. ಅದಕ್ಕೆ ಸತ್ವ ಏಕಿದೆ ಅಂತ ಹೇಳಿ ಹೇಳಿದ್ರು. ಅನೇಕ ಸತ್ತಾ ಇದ್ರೂ ಕೂಡ ಸತ್ವ ಏಕಿದೆ. ಅನೇಕದ ಸತ್ತಾ ಇದೆ, ಅದನ್ನು ಅಲ್ಲಗಳೆಯೋದಿಲ್ಲ. ಅದರೊಳಗೆ ಏನು ಸತ್ವ ಇದೆ ಅದನ್ನು ನೋಡಲ್ಲ ನೀ. ಸತ್ವವನ್ನು ನೋಡುವುದರಿಂದ ಸತ್ತಾದ ಅಭಾವಂತೂ ಆಗುವುದಿಲ್ಲ. ಸತ್ತ ಇರುವುದನ್ನ ಸತ್ವದ ಪರಿಚಯ ಮಾಡಿಸುವ ಸಲುವಾಗಿ. ಸತ್ವ ಅಂದ್ರೆ ಸಾರ, ಭಿನ್ನ ರಸ, ಏಕರಸ ಹೇಳಿದಾರಲ್ಲೇ ಶಬ್ದ. ನಡೀರುವಂತೆಲ್ಲ ನೋಡೋಣ. ಅಭಿನ್ನ ರಸ ಹೇಗಿದೆ? ಅಭಿನ್ನ ರಸ 5ನೇ ವಾಕ್ಯ ಪ್ರಾರಂಭ. ಎಷ್ಟು ಪರ್ಯಾಯಗಳಿವೆ, ಅವುಗಳಿಂದ ಭಿನ್ನ ಸತ್ತ ಇಲ್ಲ. ಒಂದೇ ಸತ್ವವಿದೆ, ಭಿನ್ನ ಸತ್ತ ಇಲ್ಲ. ಆದ್ರೆ ಅವು ಭಿನ್ನ ಸತ್ತ ಉಳ್ಳವು ಅದಾವ್ರಿ. ಯಾವುದು ಉತ್ಪಾದ ಇದೆ ಅದರದ ಸತ್ತ ಇದೆಯೋ ಅಥವಾ ಇಲ್ರಿ? ಯಾವುದು ಉತ್ಪಾದ ಇದೆ ಅದರದ ಸತ್ತ ಇದೆ. ಏನು ಧ್ರುವದ ಮಾತ್ರ ಸತ್ತ ಇದೆ ರೀ? ಉತ್ಪಾದದ್ದನೂ ಇದೆ, ವೇಯದ್ದನೂ ಇದೆ, ಧ್ರುವದ್ದನೂ ಇದೆ. ಉತ್ಪಾದ ವೇಯ ದ್ರವ್ಯಯುಕ್ತಂ ಸತ್, ಸದ್ದ್ರವ್ಯ ಲಕ್ಷಣಂ. ಸತ್ತಾರೂಪದಿಂದ ಇರೋದು, ಅದೇ ಉತ್ಪಾದ ರೂಪದಿಂದ ಇರೋದು, ವೇಯ ರೂಪದಿಂದ ಇರೋದು, ದ್ರವ್ಯ ರೂಪದಿಂದ ಇರೋದು. ಇದು ದ್ರವ್ಯದ ಲಕ್ಷಣ ಇದೆ. ದ್ರವ್ಯದ ಲಕ್ಷಣ ಇದೆ. ಯಾವುದು ಉತ್ಪಾದ ಇದೆ ಅದೇನಿದೆ ರೀ? ಇಷ್ಟು ಹೇಳಿದ ನಂತರ ಹೇಳಬೇಕು. ಯಾವುದು ಉತ್ಪಾದ ಇದೆ ಅದೇನಿದೆ? ದ್ರವ್ಯ ಇದೆ ರೀ. ದ್ರವ್ಯ ಸದ್ದ್ರವ್ಯ ಲಕ್ಷಣಂ. ಉತ್ಪಾದವೇ ದ್ರವ್ಯಯುಕ್ತಂ ಸತ್. ಯಾವುದು ಉತ್ಪಾದ ಇದೆ ಅದೇನಿದೆ? ದ್ರವ್ಯ ಇದೆ ರೀ, ದ್ರವ್ಯ. ಯಾವುದು ಧ್ರುವ ಇದೆ ಅದೇನಿದೆ? ದ್ರವ್ಯ ಇದೆ. ಯಾವುದು ವ್ಯಯ ಇದೆ ಅದೇನಿದೆ? ದ್ರವ್ಯ ಇದೆ. ಹಾಗಾದ್ರೆ ದ್ರವ್ಯದೊಳಗ ಇವು ಮೂರು ಇರೋವನ ಯಾವಾಗಲೂ. ಇವು ಮೂರು ಭಿನ್ನ ಅದಾವೇನಿಲ್ರಿ? ಇವು ಮೂರದ ಸತ್ತಾ ಭಿನ್ನ ಇದೇನಿಲ್ಲ? ಭಿನ್ನ ಇದೆ. ಭಿನ್ನ ಇದ್ರೂ ಕೂಡ ಸತ್ವ ಏಕಿದೆ. ಸತ್ವ ರಸ, ಅದರೊಳಗಿನ ರಸ ಏನಿದೆ ಅದು ಏಕಿದೆ. ಅರೆ ರಸಕೋಶ ಅಂತ ಹೇಳಿದ್ದೆ. ರಸಕೋಶದ ಉದ್ಘಾಟನೆ ಆಗಲಿಲ್ಲ ಅಂತಂದ್ರ ಶಬ್ದಗಳದ್ದು ಪ್ರಯೋಜನ ಇದೆ. ಶಬ್ದದೊಳಗ ಒಂದು ಭಾವಕೋಶ, ಒಂದು ರಸಕೋಶ. ಭಾವಕೋಶ ಭಾವಿಲ್ಲ ಅಂತಂದ್ರೂ ಶಬ್ದಕ್ಕೇನು ಅರ್ಥ ಇಲ್ಲ. ಮತ್ತು ರಸ ಇಲ್ಲ ಅಂತಂದ್ರೆ ಆಗಮದ ಶಬ್ದಗಳಿಗೇನು ಅರ್ಥ ಇಲ್ಲ. ಆಗಮದ ಶಬ್ದಗಳ ರಸಾಸ್ವಾದನೆ ಸಲುವಾಗಿ ಅದವ್ರಿ. ಯಾವ ರಸ? ಶಬ್ದದ ರಸ ಏನು? ಆತ್ಮನ ರಸ ರೀ. ಆತ್ಮನ ರಸ ಎಂಥದ್ದದ? ಆತ್ಮನ ರಸ ಎಂಥದ್ದ? ಚೈತನ್ಯ ರಸ. ಚೈತನ್ಯ ರಸ ಹೇಗಿದೆ? ಶುದ್ಧ ಇದೆ ರೀ. ಶುದ್ಧ ಅಂದ್ರೆ ಹೇಗ?
ನಿರಾಕುಲ ಇದ್ದೀರಿ. ನಿರಾಕುಲ ಅಂದ್ರೆ ಏನ? ಅತೀಂದ್ರಿಯ ಲಕ್ಷಣದಿಂದ ಯುಕ್ತ. ಮತ್ತು ಆಗಮ ಓದು ವೇಳೆದೊಳಗ, ಅಧ್ಯಯನ ಮಾಡು ವೇಳೆದೊಳಗ, ಶ್ರವಣ ಮಾಡು ವೇಳೆದೊಳಗ, ಚಿಂತನ ಮಾಡು ವೇಳೆದೊಳಗ ಚೈತನ್ಯ ರಸ ಅಲ್ಲಿ ಪ್ರಕಟ ಆಗಲಿಲ್ಲ ಅಂತಂದ್ರೆ ಉಪಯೋಗ ಏನಿದೆ? ರಸ ಈಗ ಏನು ಹೇಳಿತು? ಉತ್ಪಾದ ಸತ್ತು ಬೇರೆ ಇದೆ, ಧ್ರುವ ಸತ್ತು ಬೇರೆ ಇದೆ, ವ್ಯಯ ಸತ್ತು ಬೇರೆ ಇದೆ. ಆದ್ರ ಅವೆಲ್ಲವುಗಳ ಏಕ ಸತ್ವ ರೂಪದವರೆ. ಅವು ಎಲ್ಲದರೊಳಗೆ ಇರೋದು ಏನ? ದ್ರವ್ಯ ಇದೆ ರೀ. ದ್ರವ್ಯ ಅನ್ನೋದೇನಿದೆ ಅಲ್ಲ ಅದ ಸತ್ವ ಇದೆ ರೀ. ಉತ್ಪಾದ ವ್ಯಯ ಧ್ರುವ ಏನದವಲ್ಲ ಅವ ಸತ್ತಾ ಇದವ್ರೆ. ಸತ್ತಾ ಭಿನ್ನ ಇರುವ ವೇಳೆದೊಳಗೂ ಕೂಡ ಸತ್ವ ಏಕಿದೆ. ಹಾಗಾದ್ರ ಸತ್ತಾ ತಿಳಿಯೋದರಿಂದ ದೋಷ ಏನಿದೆ ರೀ? ಸತ್ತಾ ತಿಳಿಯುವ ವೇಳೆದೊಳಗನು ಸತ್ವದ್ದನ ಗ್ರಹಣ ಆಗ್ತಿದೆಯಲ್ಲ, ರಸ ಯಾರ್ದು ಬರ್ತಿದೆ? ಸತ್ವದ್ದನ. ಸತ್ತಾದ ನಾಶ ಮಾಡುವ, ಸತ್ತಾದೊಳಗ ಏನಾದ್ರೂ ವಿಪ್ಲವ ತರುವ ಅಪೇಕ್ಷೆ ಯಾತಕ ನಿನಗ? ಸತ್ತಾ ಇದೆ ದೇಹದೊಳಗ, ವೃದ್ಧಾಪ್ಯ ರೂಪದ ಅವಸ್ಥೆಯ ಉತ್ಪಾದ ಆಗಿದೆ, ಅದ ಸತ್ತಾ ಇದೆ ರೀ. ಆದ್ರ ಅದರೊಳಗೆ ಸತ್ವ ಏನಿದೆ ಹೇಳ್ರಿ? ಹೇಳ್ರಿ, ಪ್ರಶ್ನೆ ಕೇಳ್ತಾ ಇದ್ದೇನೆ. ಚೈತನ್ಯ. ದೇಹದೊಳಗ ರೋಗ ರೂಪದ ಅವಸ್ಥೆ ಉತ್ಪನ್ನ ಆಗಿದೆ, ಅದರದ ಸತ್ತಾ ಇದೆ ರೀ. ಅದರ ಸತ್ವ ಏನಿದೆ ಅದರೊಳಗ? ಪುದ್ಗಲಿದೆ. ಅದು ಪುದ್ಗಲಿದೆ ಅನ್ನೋದ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಅದ ಸತ್ವ. ಅದು ಎಲ್ಲಿ ತನಕ ಲಕ್ಷ್ಯದೊಳಗೆ ಬರುವುದಿಲ್ಲ ಅಲ್ಲಿ ತನಕ ನೀವು ಹಾಯ್ ಹಾಯ್ ಮಾಡೋ. ಇನ್ನು ಯಾವಾಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೋ, ನೀವೊಂದು ಹೊರಗೆ ಇದಾಯಿತು, ತೀರೋದೇ ಇಲ್ಲ, ಮಗನ ಬಗ್ಗೆ ತಂದೆ ಅಥವಾ ತಾಯಿ ಆರೋಪ ಮಾಡ್ತಾ ಇರ್ತಾರೆ. ಇವನಿಗೆ ಸಮಯನೇ ಇಲ್ಲ ನನ್ನ ಸಲುವಾಗಿ, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ. ಹಾಗಾದ್ರೆ ನೀ ಮಗನ ಸಲುವಾಗಿ ಕಷ್ಟಪಟ್ಟಿಲ್ಲ ಅನ್ನೋದಿಲ್ಲಿ ಸಿದ್ಧ ಆಯ್ತಲ್ಲ, ನೀ ನಿನ್ನ ಸಲುವಾಗಿ ಮಾಡಿ. ಏನಿದೆ ರೀ ಅದ್ಭುತ ಮಾತ. ಮಗನಿಗೆ ತಾಯಿ ಅಥವಾ ತಂದೆ ಎಂದಾದರೂ ನಿಂದ ನಾ ಎಷ್ಟು ಮಾಡ್ತೇನೆ ಅಂತ ಹೇಳಿ ಅಂತಾರೇನ್ರಿ? ಅಂದರು ಅಂತಂದ್ರೆ ಅವರ ಮಗನ ಸಲುವಾಗಿ ಏನೂ ಮಾಡಿಲ್ಲ. ಮತ್ತು ಸಂಸಾರದ ವ್ಯವಸ್ಥೆನ ಹೀಗಿದೆ, ಮಕ್ಕಳ ಸಲುವಾಗಿ ಯಾರೂ ಏನೂ ಮಾಡುವುದಿಲ್ಲ. ತಮ್ಮ ಮೋಹದ ಸಲುವಾಗಿ, ತಮ್ಮ ಸಲುವಾಗಿ ಮಾಡ್ತಾರೆ.